ಇವತ್ತಿನ ಟಾಪಿಕ್ ಬಂದು ಗುಲಾಬಿ. ಪ್ರಶ್ನೆ 1, ಗುಲಾಬಿಯನ್ನು ತುಂಬ ಕೆಂಪು ಮಾಡುವುದು ಹೇಗೆ ಮತ್ತು ಅದರಲ್ಲಿ ತುಂಬ ರಸ ತುಂಬ ಸಿಹಿಯಾಗಬೇಕು ಅಂದರೆ ಏನು ಮಾಡಬೇಕು? ಉತ್ತರ: ಗುಲಾಬಿಗೆ ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಸಮಯದಲ್ಲಿ ರಸ ಬರುವ ತನಕ ಎಟ್ಟಿದ್ರೆ ಕೆಂಪು ಆಗುತ್ತೆ. ಗುಲಾಬಿಯ ತುಟಿಯೊಳಗೆ ಸಕ್ಕರೆ ಹಾಕಿದ್ರೆ ಸಿಹಿ ಆಗುತ್ತೆ ಅಂತ ಉತ್ತರ ಇದೆ ಸ್ನೇಹಿತರೆ. ಪ್ರಶ್ನೆ 2, ಗುಲಾಬಿಯನ್ನು ನೋಯಿಸದೆ ಅದರ ಮೇಲಿರುವ ಕೂದಲು ತೆಗೆಯುವುದು ಹೇಗೆ ಮತ್ತು ಗುಲಾಬಿಗೆ ಜಾಸ್ತಿ ಕೂದಲು ಬೆಳೆಯಬಾರ್ದು ಅಂದರೆ ಏನು ಮಾಡಬೇಕು? ಕೂದಲುಗಳು ಏನು ಮಾಡಬೇಕು? ಇದಕ್ಕೆ ಉತ್ತರ: ಗುಲಾಬಿಗೆ ಪ್ರತಿದಿನ ಮಸಾಜ್ ಮಾಡಿ ಉಜ್ಜಿದ್ರೆ ಕೂದಲು ತನ್ನಷ್ಟಕ್ಕೆ ತಾನೇ ಬಿದ್ದೋಗುತ್ತೆ. ಹಾಗೂ ಜಾಸ್ತಿ ಕೂದಲು ಬೆಳೆಯಬಾರದು ಅಂದರೆ ಕೊಬ್ಬರಿ ಎಣ್ಣೆ ಹಾಕಿ ಪ್ರತಿದಿನ ಎಟ್ಟಬೇಕು. ಪ್ರಶ್ನೆ 3, ಗುಲಾಬಿಗೆ ಮೊದಲ ಸಲ ದಪ್ಪ ಕೋಲನ್ನು ಜೋರಾಗಿ ನೂಕಿದ್ರೆ ಏನಾಗುತ್ತೆ ಮತ್ತು ಇದರಿಂದ ಮುಂದೆ ಗುಲಾಬಿಗೆ ಏನಾದರೂ ಸಮಸ್ಯೆ ಆಗುತ್ತಾ? ಮಾಡೋದಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ? ಉತ್ತರ: ಹೌದು, ಮೊದಲ ಸಲನೇ ಜೋರಾಗಿ ನೂಕಿದ್ರೆ ಖಂಡಿತ ಸಮಸ್ಯೆ ಆಗುತ್ತೆ. ಗುಲಾಬಿ ಒಳಗೆ ತುಂಬ ತೆಳು ಇರುತ್ತದೆ, ಹಾಗಾಗಿ ಸಮಸ್ಯೆ ಆಗುತ್ತೆ. ಜೋರಾಗಿ ನೂಕಬಾರ್ದು, ನೂಕಿದ್ರೆ ಹರಿದೋಗುತ್ತೆ ಅಂತ ಉತ್ತರ ಇದೆ. ಪ್ರಶ್ನೆ 4, ಗುಲಾಬಿಯನ್ನು ಪೂರ್ತಿ ತೆಳುವಾಗಿ ಮಾಡಬೇಕು ಹಾಗೂ ಗುಲಾಬಿಯನ್ನು ಪೂರ್ತಿಯಾಗಿ ಅಗಲ ಮಾಡಬೇಕು ಅಂದರೆ ಏನು ಮಾಡಬೇಕು? ಉತ್ತರ: ಪ್ರತಿದಿನ ಹಗಲು ಮತ್ತು ರಾತ್ರಿ ಹೊತ್ತಲ್ಲಿ ಗುಲಾಬಿಗೆ ಕೊಬ್ಬರಿ ಎಣ್ಣೆಯನ್ನು ಸವರಿ ಮಸಾಜ್ ಮಾಡಿ ನೂಕಿ ಚೆನ್ನಾಗಿ ಕೆತ್ತಿದ್ರೆ ಅತಿ ಸುಂದರವಾದ ಗುಲಾಬಿ ಆಗುತ್ತೆ. ಪ್ರಶ್ನೆ 5, ಗುಲಾಬಿಯ ಒಳಗೆ ಕೆಂಪು ಗುಲಾಬಿಗೆ ನಾಲಿಗೆಯನ್ನು ಹಾಕಿ ಸ್ಪರ್ಶಿಸಿದಾಗ ಗುಲಾಬಿಗೆ ಏನಾಗುತ್ತೆ ಮತ್ತು ಇದರಿಂದ ಗುಲಾಬಿಗೆ ಆಗೋ ಪ್ರಯೋಜನವೇನು? ಉತ್ತರ: ನಾಲಿಗೆಯ ಸ್ಪರ್ಶ ಆದಾಗ ಗುಲಾಬಿಯು ಅರಳುತ್ತದೆ, ಜೊತೆಗೆ ಇಕ್ಕಿಸಿಕೊಳ್ಳಲು ಗುಲಾಬಿ ರೆಡಿಯಾಗುತ್ತದೆ. ಇದರಿಂದ ಗುಲಾಬಿಗೆ ತುಂಬ ಸುಖ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ರಶ್ನೆ 6, ಮೊದಲ ಸಲ ಗುಲಾಬಿ ಯಾವ ರೀತಿ ಇರುತ್ತದೆ ಮತ್ತು ಅದನ್ನು ಹೇಗೆ ಅರಳಿಸಿ ದೊಡ್ಡದಾದ ಹೂವು ಮಾಡುವುದು ಹಾಗೂ ಎಷ್ಟು ವರ್ಷ ಆಗುತ್ತೆ ದೊಡ್ಡದಾಗಷ್ಟರೊಳಗೆ? ಉತ್ತರ: ಗುಲಾಬಿ ಮೊದಲು ಚಿಕ್ಕದಾಗಿ ಇಕ್ಕಟ್ಟಿನಂತೆ ಒಂದಕ್ಕೆ ಒಂದು ಅಂಟಿಕೊಂಡಿರುತ್ತೆ ಮದುವೆ ಹಾಕಿನ ಮುಂಚೆ. ಅದಕ್ಕೆ ಕಡ್ಡಿ ತುರುಕಿದಂತೆ ಅಗಲವಾಗಿ ಹರಳಿ ಹೂವು ಆಗುತ್ತೆ. 4 ತಿಂಗಳು ಬೇಕಾಗುತ್ತೆ ಅಷ್ಟೇ, ಇನ್ನೇನು ಜಾಸ್ತಿ ವರ್ಷ ಏನು ಬೇಕಾಗಲ್ಲ ಅದಕ್ಕೇನು. ಪ್ರಶ್ನೆ 7, ಗುಲಾಬಿಯ ಒಳಗೆ ಕೆಲವರು ತೂರಿಸಬೇಕಾದ್ರೆ ಎಂಜಿಲನ್ನು ಉಗಿದು ಕಡ್ಡಿ ಹಾಕಿ ಎಟ್ಟುತ್ತಾರೆ, ಏಕೆ? ಇದರಿಂದ ಏನು ಪ್ರಯೋಜನ? ಉತ್ತರ: ಎಂಜಿಲು ಹಾಕಿ ಎಟ್ಟಿದ್ರೆ ಗುಲಾಬಿಗೆ ಇನ್ಫೆಕ್ಷನ್ ಆಗಿ ಗುಲಾಬಿಗೆ ರೋಗ ಬರಬಹುದು. ಎಂಜಿಲು ಬದಲಿಗೆ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಎಟ್ಟಿದ್ರೆ ಆರೋಗ್ಯವಾಗೂ ಇರುತ್ತೆ, ಜೊತೆಗೆ ಸಂತೋಷನೂ ಪಡ್ಕೋಬೋದು ಅದರಿಂದ.